ನಮಸ್ಕಾರ ಕರ್ನಾಟಕ. ಕಣದಲ್ಲೂ ಕನ್ನಡ. ಸರ್ಕಾರಿ ಜಮೀನ ಕನ್ನ ಹಾಕದೆ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳ ಕೆಲಸ. ನಾನು ನಿಂತ್ಕೊಳ್ತಾ ಇರೋದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡು. ನಾನು ನಿಮಗೆ ಮುಂಚೆನೇ ತೋರಿಸಿದ್ದೆ, ಇಲ್ಲೊಂದು 5 ಸ್ಟಾರ್ ಹೋಟ್ಲು ಹೇಳ್ತಾ ಇದೆ. ಅದಕ್ಕೆ 5 ಸ್ಟಾರ್ ಹೋಟ್ಲಿಗೆ ರೋಡ್ ಇಲ್ಲ. ರೋಡ್ ಇಲ್ಲದ 5 ಸ್ಟಾರ್ ಹೋಟ್ಲಿಗೆ ಕೆರೆದಲ್ಲಿ ಕಂಬಗಳನ್ನ ಹಾಕ್ಕೊಂಡು ಈ ಯಲಹಂಕ ಮತ್ತು ಬ್ಯಾಟ್ರಾಂಪುರ ಕ್ಷೇತ್ರ ಡಿವೈಡ್ ಆಗುತ್ತೆ. ಇದು ಮೂಲತಃ ನಾನು ನಿಂತ್ಕೊಂಡಿರೋದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡು. ನಿಮಗೆ ತೋರಿಸ್ತೀನಿ. ಸ್ಪರ್ಶ ಹಾಸ್ಪಿಟ್ಲ್ ಇಲ್ಲೇ ಪಕ್ಕದಲ್ಲಿ ಸ್ಪರ್ಶ ಹಾಸ್ಪಿಟ್ಲ್ ಇದೆ. ಓಕೆ, ಕಾಣಿಸ್ತಾ ಇದೆಯಾ? ಸ್ಪರ್ಶ ಆಸ್ಪತ್ರೆ ಇದೆ ಯಲಹಂಕಾಗೆ ಹೋಗ್ತಾರೋ ಮೈನ್ ರೋಡಲ್ಲಿ. ಈ ಒಂದು ಬಿಲ್ಡಿಂಗ್ ಏನಿದೆ ಇದು 5 ಸ್ಟಾರ್ ಹೋಟ್ಲು. ಈ 5 ಸ್ಟಾರ್ ಹೋಟ್ಲಿಗೆ ರೋಡ್ ಇಲ್ಲ ನೋಡಿ. ಕೆರೆಯಲ್ಲಿ ಕಂಬ ಹಾಕ್ಕೊಂಡು ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಸಿದ್ದರಾಮಯ್ಯ ಸರ್ಕಾರ ಕೆರೆನಲ್ಲಿ ಕಂಬಗಳು ಹಾಕ್ಕೊಂಡು ಈ ಒಂದು 5 ಸ್ಟಾರ್ ಐಷಾರಾಮಿ ಹೋಟ್ಲಿಗೆ ದಂಧೆ ಮಾಡೋಕ್ಕೆ ಏನೋ ನೋಡ್ಬೋದು ನೋಡಿ. ಆ ಕಡೆ ಒಂದು ಇದು ಕೆರೆ, ಮೂಲತಃ ಕೆರೆ. ಇವ್ರು ಕಂಬ ಹಾಕಿರೋದು ಕೆರೆ. ಈ ಕೆರೆನಲ್ಲಿ ಕಂಬಗಳನ್ನ ಹಾಕ್ಕೊಂಡು ನೋಡಿ ಈ 5 ಸ್ಟಾರ್ ಹೋಟ್ಲಿಗೆ ಒಂದು ಬಾತ್ರೂಮ್ ಕಟ್ಟಬೇಕಾದ್ರೂ ಕೂಡ ನಿಮಗೆ 100 ಕಾನೂನುಗಳನ್ನು ಹೇಳುವಂಥ ಸರ್ಕಾರ. ನಾನು ನಿಂತ್ಕೊಂಡಿರೋದು ಅಷ್ಟೇ ಬ್ರಿಡ್ಜ್ ಇದು. ಈ ಬ್ರಿಡ್ಜನ್ನು ಅವ್ರಿಗೋಸ್ಕರ ಮಾಡ್ಕೊಂಡಿದ್ದಾರೆ, ಇದಕ್ಕೋಸ್ಕರ. ಓಕೆ, ಸರ್ಕಾರದ ಕೆರೆಯನ್ನು, ಸಾರ್ವಜನಿಕ ಆಸ್ತಿಯಾದಂಥ ಕೆರೆಯನ್ನು ಒಂದು ಸಾರ್ವಜನಿಕ ಹಿತಾಸಕ್ತಿ ಕೆರೆಯನ್ನು ಒಬ್ಬ ಬಿಲ್ಡ್ರಿಗೆ ಐಷಾರಾಮಿ ಹೋಟ್ಲು ಕಟ್ಟಕ್ಕೆ ಜಾಗ ಮಾಡಿಕೊಡ್ತಾರೆ ಅಂತಂದರೆ ಎಲ್ಲಿಗೆ ಬಂತು, ಯಾರಿಗೆ ಬಂತು? 47ರ ಸ್ವಾತಂತ್ರ್ಯ ಯಾರಿಗೆ ಬಂತು ಗೊತ್ತಿಲ್ಲ. ಒಂದು ಬಾತ್ರೂಮ್ ಕಟ್ಟಬೇಕಾದ್ರೆ 30-40 ಸೈಟಲ್ಲಿ ನೀವೇನಾದರೂ ಪ್ಲಾನ್ ತಗೊಂಡಿಲ್ಲ ಅಂತಂದ್ರೆ ನಿಮಗೆ ಕರೆಂಟ್ ಕನೆಕ್ಷನ್ ಕೊಡಲ್ಲ, ರಿಜಿಸ್ಟರ್ ಮಾಡಕ್ ಬಿಡಲ್ಲ. ಆದರೆ ಇದೇ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ ಇದು. ಏನೋ ಸ್ಪರ್ಶ ಆಸ್ಪತ್ರೆ ಪಕ್ಕದಲ್ಲಿ ಯಲಹಂಕ ಒಂದು ಐಷಾರಾಮಿ ಬಿಲ್ಡಿಂಗು. ರೋಡ್ ಇಲ್ಲದ ಐಷಾರಾಮಿ ಹೋಟೆಲ್ಗೆ ಕೆರೆನಲ್ಲಿ ರೋಡ್ ಏನೋ ಕಂಬ ಹಾಕೊಂಡು ರೋಡ್ ಮಾಡ್ಕೊಳಕ್ಕೆ ಜಾಗ ಮಾಡಿಕೊಟ್ರು ಅಂತ ಇದೇ ಸಿದ್ದರಾಮಯ್ಯ ಸರ್ಕಾರ ಇದಕ್ಕೆ ಪರ್ಮಿಷನ್ ಕೊಟ್ಟಿದೆ. ಕೆರೆ ಸಾರ್ವಜನಿಕ ಆಸ್ತಿ. ಯಾವುದೇ ಕಾರಣಕ್ಕೂ ಕೆರೆಗಳನ್ನ ಮುಚ್ಚಬಾರ್ದು, ಯಾರು ಕೂಡ ದುರುಪಯೋಗ ಮಾಡ್ಕೊಬಾರ್ದು ಅಂತ ಕೆರೆ ಅಂತ ಹೇಳಿದ್ರೆ ಇದೇ ಯಲಹಂಕದಲ್ಲಿ ಇದು ಶಿವನಹಳ್ಳಿ ಕೆರೆ ಅಂತ. ಬೆಂಗಳೂರಲ್ಲಿ ಕೆರೆಗಳೇ ಮಾಯ ಆಗ್ಬಿಟ್ಟಿದೆ. ಶಿವನಹಳ್ಳಿ ಕೆರೆ ಹಿಂದ್ಗಡೆ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈ ಒಂದು ಪ್ರಾಜೆಕ್ಟ್ ನೋಡಿ, ಇದೇ ಪ್ರಾಜೆಕ್ಟು ನೀವು ನೋಡ್ಬೋದು. ಅವ್ನು ನೋಡಿ ಕೆರೆ ಜಾಗಕ್ಕೆ ಬ್ರಿಡ್ಜ್ ಮಾಡಿಬಿಟ್ಟು ಇದಕ್ಕೆ ಏನೇ ನೋಡಿ ಕೆರೆ ಜಾಗಕ್ಕೆ ನೋಡಿ ಈ ಕೆರೆ ಜಾಗಕ್ಕೆ ಬ್ರಿಡ್ಜನ್ನ ಕಟ್ಕೊಂಡು ನೋಡಿ. ನೀವು ನೋಡ್ತಾ ಇರೋದು ಕೆರೆ ಇದು. ಆ ಕೆರೆನಲ್ಲಿ ಕಂಬ ಹಾಕೊಂಡು ನೋಡಿ, ಈ ಕೆರೆನಲ್ಲಿ ಹಾಕಿರೋ ಕಂಬ. ಇದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಸಿದ್ದರಾಮಯ್ಯ. 2016ರಲ್ಲಿ ಸಿದ್ದರಾಮಯ್ಯನವರು CM ಆಗಿರ್ಬೇಕಾದ್ರೆ ಈ ಐಷಾರಾಮಿ ಹೋಟೆಲ್ಗೆ, ಇದು ಶಿವನಹಳ್ಳಿ ಕೆರೆ, ಮೂಲತಃ ಇದು ಶಿವನಹಳ್ಳಿ ಕೆರೆ. ಈ ಕೆರೆನ ಹೋಗಿ ಕುಂಟೆ ಮಾಡಿಟ್ಟಿದ್ದಾರೆ. ಈ ಒಂದು ಐಷಾರಾಮಿ ಹೋಟೆಲು ಸ್ಪರ್ಶ ಆಸ್ಪತ್ರೆ ಪಕ್ಕದಲ್ಲಿ ಬರ್ತಾ ಇದೆ, ನೋಡ್ಬೋದು ನೋಡಿ. ಇದೇ ಸ್ಪರ್ಶ ಹಾಸ್ಪಿಟ್ಲು ಪಕ್ಕದಲ್ಲೇ ಈ ಆಂಧ್ರ ಮೂಲದ ವ್ಯಕ್ತಿಗಳು ಈ ಐಷಾರಾಮಿ ಹೋಟೆಲ್ನ ಕಟ್ತಾ ಇದ್ದಾರೆ. ಮೈನ್ ರೋಡ್ ಚೆನ್ನಾಗಿದೆ, ಇಲ್ಲಿ ಮೈನ್ ರೋಡ್ ಚೆನ್ನಾಗಿದೆ. ಮೈನ್ ರೋಡ್ಗೆ ನೋಡಿ, ಮೈನ್ ರೋಡ್ ಇಂದನೇ ಕೆರೆ ಜಾಗವನ್ನ ದುರ್ಬಳಕೆ ಮಾಡಿಕೊಂಡು ಸಿದ್ದರಾಮಯ್ಯವ್ರಿಗೂ ಕೂಡ ಪವರ್ ಇಲ್ಲ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ, ಯಾವುದೇ ಬೆಂಗಳೂರಲ್ಲಿ ಕೆಂಪೇಗೌಡರು ಕಟ್ಟದಂತ ಎಂಟೈರ್ ಕೆರೆಗಳನ್ನ ನುಂಗಾಕಿ ಆ ಏರ್ಪೋರ್ಟ್ ಅಲ್ಲಿ ಆ ಕಂಚಿನ ಸ್ಟ್ಯಾಚ್ಯೂನ ಇಟ್ಟಿರೋದೆ ಈ ಭ್ರಷ್ಟ ರಾಜಕಾರಣಿಗಳು, ಅಧಿಕಾರಿಗಳು. ನಾನು ಮೂಲತಃ ನೋಡಿ, ಕಾಣಿಸ್ತಾ ಇದೆಯಾ? ನಾನು ಬೆಂಗಳೂರಿನ ಜಿಲ್ಲಾಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟೆ, BBMP ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟೆ. ಈ ಬಿಲ್ಡಿಂಗ್ ಅನ್ನ ನಿಲ್ಲಿಸಿ, ಇದಕ್ಕೆ ರೋಡ್ ಇಲ್ಲ. ರೋಡ್ ಇಲ್ಲದೆ ಇವನು ಈ ಬಿಲ್ಡಿಂಗ್ ಅನ್ನ ಒಬ್ಬ ಬಿಲ್ಡ್ರು 5 ಸ್ಟಾರ್ ಹೋಟ್ಲನ್ನ ರೋಡ್ ಇಲ್ಲದೆ ಕಟ್ತಾ ಇದ್ದಾನೆ. ಕೆರೆ ಜಾಗನ ದುರ್ಬಳಕೆ ಮಾಡ್ಕೊಂತ ಇದ್ದಾನೆ. ಶಿವನಹಳ್ಳಿ ಕೆರೆ ಇದು ಶಿವನಹಳ್ಳಿ, ಮೂಲತಃವಾಗಿ ಇದು ಶಿವನಹಳ್ಳಿ ಕೆರೆನಲ್ಲಿ ಕಂಬ ಹಾಕೊಂಡು ಈ 5 ಸ್ಟಾರ್ ಹೋಟ್ಲ್ ಕಟ್ತಾ ಇದ್ದಾನೆ. ಬೆಂಗಳೂರಿನ ಇನ್ಚಾರ್ಜ್ DK ಶಿವಕುಮಾರ್, ಕರ್ನಾಟಕದ ಮುಖ್ಯಮಂತ್ರಿ, ಕೆರೆಗಳನ್ನು ನುಂಗುವಂತ ಸರ್ಕಾರಗಳು, ಕೆರೆಗಳನ್ನು ನುಂಗಕ್ಕೆ ಬಿಡುವಂತ ಅಧಿಕಾರಿಗಳು. ಆಮೇಲೆ ಈ ಕೆರೆ ಸಾರ್ವಜನಿಕ ಆಸ್ತಿ. ಈ ಸಾರ್ವಜನಿಕ ಆಸ್ತಿಯನ್ನ ಯಾರೋ ಐಷಾರಾಮಿ ಪಂಚತಾರ ಹೋಟೆಲ್ಗೆ ಬಿಕ್ರಿ ಮಾಡಿರುವಂತ, ಡಕಾಯಿತಿ ಮನಸ್ಥಿತಿ ಇರುವಂತ MLAಗಳು, ಮಂತ್ರಿಗಳು. ನಾವೇನು ಹೇಳಬೇಕು ಅಂತ ನನಗೂ ಗೊತ್ತಿಲ್ಲ. ಏನೋ ಬೆಂಗಳೂರಂತೂ ಸರ್ವನಾಶ ಆಗಿದೆ. ಭಗವಂತನೇ ಇದಕ್ಕೊಂದು ನಿರ್ಧಾರ ಕೊಡಬೇಕು.
ಬೆಂಗಳೂರಿನ ಜಿಲ್ಲಾಧಿಕಾರಿ ಯಾವುದೇ ಕ್ರಮ ಜರುಗಿಸಲಿಲ್ಲ. BBMP ಕಮಿಷನರ್ ಕೂಡ, ಗ್ರೇಟರ್ ಬೆಂಗಳೂರು ಕಮಿಷನರ್ ಕೂಡ ಯಾವುದೇ ಕ್ರಮ ಜರುಗಿಸಲಿಲ್ಲ. ಯಾಕೆ ಅಂತಂದ್ರೆ ಎಲ್ಲ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಹೇಳ್ತಾ, ಇದೇ ನಿಜವಾದ ಬೆಂಗಳೂರು. ಕಬ್ಜಾ ಮಾಡಿ, ದೊಡ್ಡವರು ಕಬ್ಜಾ ಮಾಡಿ ಕೆರೆಗಳನ್ನ, ಸರ್ಕಾರಿ ಜಾಗಗಳನ್ನ ತಿಂದಾಕದೆ ಕೆಲಸ ಅಂತ ಹೇಳುತ್ತಾ, ಯಾವ ಬೆಂಗಳೂರು ಇನ್ಚಾರ್ಜು ಯಾರು ನಿಲ್ಸಲ್ಲ. DK ಶಿವಕುಮಾರನ್ಗೆ ಇಂಥವ್ರನ್ನ ನಿಲ್ಸಕ್ಕೆ ಕೆಪಾಸಿಟಿನೂ ಇಲ್ಲ. DK ಶಿವಕುಮಾರ್ ಇಂಥ ಕೆಲ್ಸಕ್ಕೆ ಕೈಯಾನೂ ಹಾಕಲ್ಲ. ಕಟ್ಕೊಳ್ರಿ, ಸರ್ಕಾರಿ ಜಾಗ ಅಲ್ಲ, ಎಂಜಾಯ್. ಸಾರ್ವಜನಿಕರು ಮಾತ್ರ 30-40 ಪ್ಲಾನ್ ಇಲ್ಲದೆ ಮನೆ ಕಟ್ತು ಅಂತಂದ್ರೆ ಅವ್ರಿಗೆ ವಾಟರ್ ಕನೆಕ್ಷನ್, ಕರೆಂಟ್ ಕನೆಕ್ಷನ್ ರಿಜಿಸ್ಟರ್ ಮಾಡಲ್ಲ. ಇಂಥವ್ರಿಗೆ ಇದು ಆಂಧ್ರ ಬಿಲ್ಡರ್ ಕಟ್ಟಿರೋದಂತೆ ಪಂಚತಾರ ಹೋಟ್ಲು, 5 ಸ್ಟಾರ್ ಹೋಟೆಲ್ಗೆ ರೋಡ್ ಇಲ್ಲ, ಆದ್ರೂ ಕೆರೆ ಜಾಗನ ಬಳಸ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ನಿಮ್ ಬೆಂಗಳೂರು ಸರ್ವನಾಶ ಬಿಲ್ಡರ್ಗಳು, ರಾಜಕಾರಣಿಗಳು, ಅಧಿಕಾರಿಗಳು ಮಾಡಿದ್ದಾರೆ. ಸಂಬಂಧಪಟ್ಟಂತ ಬೆಂಗಳೂರು ಜಿಲ್ಲಾಧಿಕಾರಿ ಮಲ್ಕೊಂಡಿದ್ದಾರೆ ಅಂತ ಹೇಳ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್, ಕಣದಲ್ಲೂ ಕನ್ನಡ. ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್.